ಎಲ್ಲರೂ ನಮಸ್ಕಾರ. ನೀವು ನೋಡ್ತಿರೋ ಟೆಕ್ ಯೂಟ್ಯೂಬ್ ಚಾನಲ್. ನಾನು ಮನ ಆರಾಧನೆ. ಸೊ ಇವತ್ತಿನ ನೋಡೋದಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಅಮೆಜಾನ್ ಅಪ್ಲಿಕೇಶನಲ್ಲಿ ಮೊಬೈಲ್ ಅಥವಾ ಯಾವುದೋ ಪ್ರಾಡಕ್ಟನ್ನು ಹೇಗೆ EMI ಮೂಲಕ ಬೈ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಸೊ ನಿಮ್ಮೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಮಾಡೋದ್ರಿಂದ ನಾ ಹಾಕೋ ವಿಡಿಯೋ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಾಗಿ ನೋಡ್ತಿರ್ಬೋದು, ನಾನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಜಾಯಿನ್ ಕೂಡ ಆಗ್ಬೋದು. ಸೊ ಅದ್ರ ಜೊತೆಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಹೇಗೆ EMI ಮೂಲಕ ಮೊಬೈಲ್ ಅಥವಾ ಯಾವುದೇ ಪ್ರಾಡಕ್ಟನ್ನು ಹೇಗೆ ಬೈ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ವಿಸಿಟ್ ಕೂಡ ಮಾಡ್ಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ತಿರ್ಬೋದು, ಅಮೆಜಾನ್ ಅಪ್ಲಿಕೇಶನ್ ಓಪನ್ ಮಾಡೋಂಥ ಈ ರೀತಿ ರೂಪಾಯಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಂತರ ಈ ರೀತಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಂತರ ನಿಮಗೆ ಬೇಕಾದ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಈ ರೀತಿ ರೂಪಾಯಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಬೈ ನೌ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಮೊದಲಾಗಿ ನೋಡ್ತಿರ್ಬೋದು ಇಲ್ಲಿ ನಿಮ್ಮೊಂದು ಹೋಮ್ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು. ಸೊ ನೀವು ಬೇಕಾದ್ರೆ ನೋಡ್ತಿರ್ಬೋದು ಚೇಂಜ್ ಡೆಲಿವರಿ ಅಡ್ರೆಸ್ಸನ್ನು ಕೂಡ ನೀವು ಚೇಂಜ್ ಕೂಡ ಮಾಡ್ಬೋದು. ಅಂದರೆ ನಿಮ್ಮೊಂದು ಹೋಮ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮಗೆ ನೋಡ್ತಿರ್ಬೋದು ಕೆಳಗಡೆ ಪೇಮೆಂಟ್ ಮೆಥಡ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ಅಮೆಜಾನ್ ಪೇ ಇದೆ, ಅದೇ ರೀತಿಯಾಗಿ ಫೋನ್ಪೇ ಇದೆ, ಗೂಗಲ್ ಪೇ ಇದೆ, ಅದೇ ರೀತಿ ಯಾವುದೇ ಒಂದು UPI ಆ್ಯಪನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೋಡ್ತಿರ್ಬೋದು ಕೆಳಗಡೆ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಇದೆ. ಅದೇ ರೀತಿಯಾಗಿ ನೋಡ್ತಿರ್ಬೋದು ನಿಮಗೆ ಕೆಳಗಡೆ EMI ಇದೆ, ನೆಟ್ ಬ್ಯಾಂಕಿಂಗ್ ಇದೆ ನೋಡ್ತಿರ್ಬೋದು. ಅದೇ ರೀತಿ ಈ ಕಡೆ ಮೇಲ್ಗಡೆ EMI ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ನೀವು EMI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಈ ಕಡೆ ಸೆಲೆಕ್ಟ್ EMI ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಆ್ಯಡ್ ಆ ನ್ಯೂ ಕಾರ್ಡ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ಇಲ್ಲಿ ನಿಮ್ಮೊಂದು ನಂತರ ನೋಡ್ತಿರ್ಬೋದು ನಿಮಗೆ ಈ ರೀತಿ ರೂಪಾಯಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಇಲ್ಲಿ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮ್ಮೊಂದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ನೋಡ್ತಿರ್ಬೋದು ಕಾರ್ಡ್ ನಂಬರ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಇಲ್ಲಿ ನಿಮ್ಮೊಂದು ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮೊಂದು ಎಕ್ಸ್ಪೈರಿ ಡೇಟನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ಇಲ್ಲಿ ವ್ಯಾಲಿಡಿಟಿ ಇದೆ ನೋಡ್ತಿರ್ಬೋದು. ಸೊ ವ್ಯಾಲಿಡಿಟಿಯನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನೀವು ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ಆಪ್ಷನ್ ಕೇಳುತ್ತೆ ಅಂದರೆ ನಿಮಗೆ ಇಲ್ಲಿ 6 ಮಂತ್, ಅದೇ ರೀತಿಯಾಗಿ 1 ಮಂತ್, 3 ಮಂತ್, ಅದೇ ರೀತಿಯಾಗಿ 3 ಇಯರ್ಸ್ ತನಕ ನಿಮಗೆ ಇಲ್ಲಿ ಆಪ್ಷನ್ ಕೇಳುತ್ತೆ. ಸೊ ನೀವೊಂದು ಆ ಒಂದು ಆಪ್ಷನ್ ಮೂಲಕ ಕೂಡ ನೀವು ಈ ರೀತಿಯಾಗಿ EMI ಮೂಲಕ ನೀವು ಮೊಬೈಲ್ ಅಥವಾ ಪ್ರಾಡಕ್ಟನ್ನು ನೀವು ಈ ರೀತಿಯಾಗಿ EMI ಮೂಲಕ ನೀವು ಪಡ್ಕೊಳ್ಬೋದು ಅಂತ ಹೇಳ್ಬೋದು, ಅಂದರೆ ಬೈ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.